ಎಲ್ರಿಗೂ ನಮಸ್ಕಾರ. ಇದು 2ನೇ ದಿನ. ನಮ್ಮ ಭಾರತ ದೇಶದ ಹಿಂದೂ ಸಂಪ್ರದಾಯ ಸಂಸ್ಕೃತಿ ಹಂಗೆ ಹೇಳ್ಬಾರ್ದು. ಆದಿ ದೇವಿ ದೇವತಾ ಸನಾತನ ಹಿಂದೂ ಧರ್ಮದ ನಮ್ಮ ರಾಷ್ಟ್ರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳ್ತಾರೆ ಅಂದರೆ, ಏನಾದರೂ ಒಂದು ಕೆಲಸ ಮಾಡುವಾಗ 2ನೇ ದಿನ ವಿಘ್ನ ಆಗಬಾರ್ದು ಅಂತ. ಅದನ್ನು ದ್ವಿತೀಯ ವಿಘ್ನ ಅಂತ ಹೇಳ್ತಾರೆ. 2ನೇ ದಿನ ಆ ಕೆಲಸನ ಮಾಡಬೇಕು. ಶುರು ಮಾಡಿರೋ ಕೆಲಸನ 2ನೇ ದಿನ ಮಾಡಲೇಬೇಕು ಅಂತ. ನಾನು ನಿನ್ನೆ ಯೂಟ್ಯೂಬು ಮಾತಾಡಿದ್ದೀನಿ, ಓಪನ್ ಮಾಡಿದ್ದೀನಿ. ಏನಕ್ಕೆ? ನಾನು ರೀಲ್ಸಲ್ಲಿ ಹೇಳ್ತಾ ಇದ್ದೆ, 1 ನಿಮಿಷ 1.5 ನಿಮಿಷ ಒಂದೊಂದು ವಿಷಯನ ಹೇಳ್ತಾ ಇದ್ದೆ. ಆದರೆ ಸರಿಯಾಗಿ ಅದು ಪೂರ್ತಿ ಆಗ್ತಾ ಇರಲಿಲ್ಲ. ತುಂಬ ಜನ ನನ್ನನ್ನು ಕೇಳ್ತಾ ಇದ್ರಿ, ಫೋನು ಮಾಡ್ತಾಯಿದ್ರು, ಮೇಡಮ್ ನೀವು ತುಂಬ ಅರ್ಜೆಂಟಾಗಿ ಮಾತಾಡ್ಬಿಡ್ತೀರಾ, ನಮಗೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ನಿಧಾನಕ್ಕೆ ಹೇಳಿ, ವಿಷಯನ ಇನ್ನೊಂದು ಸ್ವಲ್ಪ ಜಾಸ್ತಿ ಹೇಳಿ ಅಂತ. ನಿಜ ಹೇಳ್ತೀನಿ, ರೀಲ್ಸಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಅಂದರೆ, ನಿನ್ನೆಯಿಂದ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ. ಯೂಟ್ಯೂಬಲ್ಲೂ ಅಷ್ಟೇ 4 ನಿಮಿಷ ಅಥವಾ 5 ನಿಮಿಷ ಹೇಳ್ತೀನಿ, ಮಾತಾಡ್ತೀನಿ, ವಿಷಯನ ತಲುಪಿಸ್ತೀನಿ. ಏನಕ್ಕೆ ಅಂದರೆ, ಇವಾಗಿರೋವಂಥ ಕೆಲಸಗಳು ಒತ್ತಡದಲ್ಲಿ ಜನರಿಗೆ ಟೈಮ್ ಇಲ್ಲ, ಅರ್ಧ ಗಂಟೆ 3/4 ಗಂಟೆ ಪ್ರವಚನಗಳು ಕೇಳೋದಕ್ಕೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ನಾನು ತಲುಪಿಸೋವಂಥ ಒಂದೊಂದು ಹೊಸ ವಿಷಯನ, ನನ್ನ ಅನುಭವನ ಒಂದು 4 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ. ಯಾಕೆ ಅಂದರೆ ನಿಮಗೂ ನೋಡೋಕ್ಕಾಗುತ್ತೆ, ನನಗೂ ಹೇಳೋಕ್ಕೂ ಆಗುತ್ತೆ. ಇದನ್ನು ಏನು ವಿಷಯ ಬೇಕೋ ಅದನ್ನು ನೀವು ಕಲ್ತ್ಕೋಬೇಕು. ಏನಕ್ಕೆ ಕಲ್ತ್ಕೋಬೇಕು? ನನ್ನ ಹಾಗೆ ಆರೋಗ್ಯವಾಗಿರೋದಕ್ಕೋಸ್ಕರ ಕಲಿಬೇಕು. ನನ್ನ ಹಾಗೆ ನನ್ನ ಮಗ ಇಲ್ಲಿ ನೋಡ್ಕೊಳ್ಳೋದಕ್ಕೆ ನನ್ನನ್ನು ಹೆಂಗೆ ನೋಡ್ಕೊಳ್ತಾ ಇದ್ದಾನೆ ಅನ್ನೋದನ್ನು ಕಲಿಸ್ಬೇಕು ನೀವು ಮಕ್ಕಳಿಗೆ, ಮನೇಲಿರೋರಿಗೆ ಎಲ್ಲ. ಮೇಡಮ್ ನೀವು ಹೇಳ್ದಂಗೆ ಕಲಿಸ್ಬೇಕಾ? ನಮಗೂ ಬರುತ್ತೆ, ನಮಗೂ ಗೊತ್ತಿದೆ. ಖಂಡಿತ ಪ್ರಪಂಚದಲ್ಲಿ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ, ಎಲ್ಲರಿಗೂ ಗೊತ್ತಿದೆ. ನಾನು ಹೇಳೋದಿಷ್ಟೇ, ನನ್ನ ಅನುಭವ ಹೇಳ್ತೀನಿ, ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಅದೇನಾದರೂ ಒಂದು ಸ್ವಲ್ಪ ಒಂದರಲ್ಲಿ ಯಾವುದೋ ಒಂದು ದಿನದ್ದು ಒಂದು ಟಿಪ್ಸು ಸಿಕ್ತು ಅಂತಂದರೆ ಅಳವಡಿಸ್ಕೊಳ್ಳಿ. ನಾನು ಈ ವಯಸ್ಸಿನಲ್ಲಿ ಇಷ್ಟು ಆರೋಗ್ಯವಾಗಿ ಒಂದು ದಿನಕ್ಕೆ ಮಿನಿಮಮ್ 4ರಿಂದ 5 ಕಿಲೋಮೀಟ್ರು ಈ ಕಾಂಪೌಂಡ್ ಎಲ್ಲ ಓಡಾಡ್ತಾ ಇರ್ತೀನಿ. ಅದು ನನ್ನ ಆರೋಗ್ಯ. ನೀವು ಎಲ್ಲ ಓಡಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ನಿಧಾನಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವ್ದು ಬೇಕೋ ಆ ಮೆಥಡ್ನ ನೀವು ಫಾಲೋ ಮಾಡ್ಕೊಳ್ಳಿ. ಈಗ ಹೊಸ ಕೆಲಸ ಮಾಡಬೇಕು, ಹೊಸದನ್ನು ಕಂಡುಹಿಡ್ಕೋಬೇಕು, ನಾವೇ ಮಾಡ್ಕೋಬೇಕು ಒಂದೊಂದು ಕೆಲಸ ಅಂತ ನಾನು ಸುಮಾರು ಸಲ ರೀಲ್ಸಲ್ಲಿ ಹೇಳಿದ್ದೀನಿ. ಇಲ್ಲಿ ಇವಾಗ ಹೇಳ್ತೀನಿ, ಹೊಸದನ್ನು ಮಾಡೋದು ಅಂದರೆ ಏನು ಅಂತಂದರೆ, ನೋಡಿ ಇವಾಗ ನಾನು ಇದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿದ್ದೀನಿ ಅಂತಂದರೆ ನಾನೇನು ಮಾಡ್ತೀನಿ ಇವಾಗ ಅಂದರೆ, ನೋಡಿ ಇದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ, ಇದೆಲ್ಲನೂ ಏನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ, ಥಿಂಕ್ ಮಾಡ್ತೀನಿ. ಹೆಂಗೆ ಚೇಂಜ್ ಮಾಡಿದ್ರೆ ಹೆಂಗೆ ಚೆನ್ನಾಗಿರುತ್ತೆ, ಇದೆಲ್ಲನೂ ಯಾವ ರೀತಿ ಇದ್ದರೆ ಇದು ಚೆನ್ನಾಗಿರುತ್ತೆ, ಸ್ವಲ್ಪ ನಾನೇ ಥಿಂಕ್ ಮಾಡೋದು, ಮಾಡಿಸೋದು. ಅವ್ರವ್ರು ಎಲ್ಲೆಲ್ಲಿರ್ತಾರೋ ಆ ಜಾಗದಲ್ಲಿ ಆ ಕೆಲಸಗಳ ಕಡೆ ಗಮನ ಕೊಟ್ಟಾಗ, ಆ ಕೆಲಸಗಳು ಮಾಡಿಸಿದಾಗ ನಮಗೆ ಹಿಂದಿನದ್ದು ಚಿಂತೆ ಇರೋದಿಲ್ಲ. ಯಾವಾಗ ಚಿಂತೆ ಮಾಡ್ತಾನೋ ಅವನು ಚಿತೆಯಲ್ಲಿದ್ದಂಗೆ. ಆರೋಗ್ಯವಾಗಿರಬೇಕಾದ್ರೆ ಯಾವಾಗಲೂ ಅಷ್ಟೇ, ನಾವು ಎಲ್ಲಿ ಏನು ಕೆಲಸ ಮಾಡ್ತೀವೋ ಅದನ್ನು ಪಕ್ಕ ತುಂಬ ಆನಂದವಾಗಿ ತುಂಬ ಚೆನ್ನಾಗಿ ಮಾಡಿದ್ರೆ ಅದೇ ನಮ್ಮ ಆರೋಗ್ಯ. ಇಲ್ಲಿ ಕೆಲವ್ರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಮನೆಯಲ್ಲಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅಲ್ಲೇ ಕೂತಿರ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಹೋಗ್ತಾ ಇರ್ತಾರೆ, ಮನೆಗೆ ಬಂದು ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಮನೇಲಿರೋರನ್ನ ಕರೀತಾರೆ, ಬಾರಪ್ಪ ಇಲ್ಲಿ, ಬಾರಮ್ಮ ಇಲ್ಲಿ ಕರೆದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಸಿಂಪಲ್ಲು ಆ ಫ್ಯಾನ್ ಸ್ವಿಚ್ ಹಾಕು ಅಂತಾರೆ. ಇನ್ನೂ ಸಿಂಪಲ್ಲು, ಅಲ್ಲೇ ಇರುತ್ತೆ ನೀರು, ನೀರು ಕೊಡು ಕುಡಿಯೋಕ್ಕೆ ಅನ್ನೋದು. ಮನೇಲಿರೋರು ಎತ್ಕೊಂಡು ಓಡಿ ಬರ್ಬೇಕು ಇವ್ರಿಗೆ ಕೊಡೋದಕ್ಕೆ. ಹಂಗೆ ಮಾಡಬೇಡಿ. ನೀವು ಯಾವಾಗ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀರಾ, ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಚೆನ್ನಾಗಿರಲ್ಲ. ನಿಮ್ಮ ಮನಸ್ಸು ಹೇಳ್ತಾ ಇರುತ್ತೆ, ನಿನ್ನ ಕೈಯಲ್ಲಿ ಆಗಲ್ಲ, ನೀನು ಅವ್ರ ಹತ್ರ ತರಿಸ್ಕೊಳ್ತಾ ಇದೀಯ ಅಂದರೆ ನಿಮ್ಮ ಬುದ್ಧಿ ನರಗಳಿಗೆಲ್ಲ ಕಳಿಸ್ಬಿಡುತ್ತೆ. ಏನು ಅಂತಂದರೆ ಆಗಲ್ಲ 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 ಅಂತ. ಆಗುತ್ತೆ ಅಂತ ಕೆಲಸಗಳು ಮಾಡಿ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತು ಕೊಟ್ಟಿರೋ ಟಿಪ್ಸ್ ಏನು ಅಂತಂದರೆ, ಆಗುತ್ತೆ ನನ್ನ ಕೈಯಲ್ಲಿ ಈ ಕೆಲಸ ಅಂತ ಆಗೋ ಕೆಲಸಗಳನ್ನು ಮಾಡಬೇಕು. ಆಗದೆ ಇರೋ ಕೆಲಸಗಳು ಗೊತ್ತು, ಅಂಥ ಕೆಲಸಗಳು
ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಹೇಳೋದು ನನ್ನ ವಯಸ್ಸಿನ ಅನುಭವ. ನೀವು ಇನ್ನೂ 70 ವರ್ಷ ಆದರೆ ಆರೋಗ್ಯವಾಗಿರ್ಬೇಕಾದ್ರೆ ಇದೇ ಟಿಪ್ಸ್ನ ಫಾಲೋ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಬಾಯ್.